ನೋಟಿಸ್ ಕೊಡೋದು ಮುಗಿಸಂತಿರ ಬೇಡತ್ರ ಅಜೆಂಡಾ ಬರೀ ಇದನ್ನ ಮಾಡ್ತಿಲ್ಲ. ಸಭಾಪತಿಗಳೇ, ಇಲ್ಲ ಕೊಡ್ರಿ ಇಲ್ಲ ಕೊಡಂಗಿಲ್ಲ ಕೊಡ್ರಿ. ಮಾನ್ಯ ಗೃಹ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅನೇಕ ಸಾರಿ ಸತ್ಯಕ್ಕೆ ದೂರ ಇರುತ್ತೆ. ಆ ರೀತಿ ಸತ್ಯಕ್ಕೆ ದೂರವಾಗಿರುವಂತ ಉತ್ತರ ಇದೆ. ಉದಾಹರಣೆಗೆ ಹೇಳ್ತೇನೆ, ಡ್ರಗ್ ಮಿಶ್ರಿತ ತಂಬಾಕು ನಿಕೋಟಿನ್ ಮಾರಾಟದ ಜಾಲ ಬಯಲಿಗೆ, ಸೋಪು ಚಾಕೋಲೇಟ್ ರೂಪದಲ್ಲಿ ಸಾಗಾಟ, 9 ಮಂದಿ ಬಂಧನ. ಒಟ್ಟು ಎಷ್ಟು ಅಂತ ಹೇಳಿದ್ರೆ 1.45 ಕೋಟಿ ಅಂದ್ರೆ 1,45,00,000 ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ಹೇಳ್ತೇನೆ ಸಭಾಪತಿಗಳೇ, ಎಷ್ಟು ವಶಪಡಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಎಷ್ಟು ಸುದ್ದಿಗಳಿದೆ. 44.2 ಲಕ್ಷ ಮೌಲ್ಯದ 60 kg ಗಾಂಜಾ ವಶ, 3 ಬಂಧನ. ಡ್ರಗ್ಸ್ ಪೆಡ್ಲಿಂಗ್ ವಿದೇಶಿ ಪ್ರಜೆ ಸೆರೆ. ಡ್ರಗ್ಸ್ ದಂಧೆಕೋರರ ಆಸ್ತಿ ಮುಟ್ಟುಗೋಲಿಗೆ ಕಾನೂನು ರೂಪಿಸ್ತೀವಿ ಅಂತ ಹೇಳಿದ್ದಾರೆ. ಈ ತರ ಇದು ಡ್ರಗ್ಸ್ದು, ಗಾಂಜಾದ್ದು ಇದು ಸ್ಕೂಲು ಕಾಲೇಜುಗಳವರೆಗೆ, ಹಾಸ್ಟೆಲ್ಗಳವರೆಗೆ ಹೆಂಗೆ ಮಾರಾಟ ಆಗ್ತಾ ಇದೆ, ಹೆಂಗೆ ಇದೊಂದು ದೊಡ್ಡ ಸ್ಟ್ರಾಂಗ್ ನೆಟ್ವರ್ಕ್ ಇದೆ. ಮಹದೇವಪುರದಲ್ಲಿ ನೈಜೀರಿಯಾದವ್ರನ್ನ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ರು, ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಟಿವಿ ಪತ್ರಿಕೆಗಳಲ್ಲಿ ಬಂದಿರೋದನ್ನು ತಮ್ಮ ಗಮನಕ್ಕೆ ತಂದೆ ನಾನು. ಮಾನ್ಯ ಪರಮೇಶ್ವರ್ಜಿ ಬಗ್ಗೆ ನನಗೆ ಬಹಳ ಅಪಾರವಾಗಿರೋ ಗೌರವ ಇದೆ. ಅವರು ಅಂಕಿ ಅಂಶವನ್ನು ಕೊಟ್ಟರು. ಕೊಲೆ 2023ರಲ್ಲಿ 542 ಆಗಿದೆ. ನಮ್ಮ ಸರ್ಕಾರ ಬಂದಾಗ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನಾನು ಅಂಕಿ ಅಂಶನೇ ಹೇಳ್ತೀನಿ. ಪರಮೇಶ್ವರ್ಜಿ ಅವರು ಹೇಳಿದ್ದು ನಮ್ದು 1 ವರ್ಷದ ಸರ್ಕಾರನೇ ಹೇಳ್ತಾರೆ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಇನ್ನು 1 ವರ್ಷ ಆಗಿಲ್ಲ. ಎಷ್ಟು ತಿಂಗಳಾಯ್ತು? ಇದು ಬಹುಶಃ ನಾವೊಂದು 6 ತಿಂಗಳದ ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೇಳ್ತಾ ಇರ್ಬೋದು. ಅಂದ್ರೆ 1 ವರ್ಷದ ಅಂಕಿ ಅಂಶನ ತೆಗೆದುಕೊಂಡ್ಬಿಟ್ರೆ ನಮ್ದು ಇದು 6 ತಿಂಗಳದ ಇವ್ರದ್ದು ಅಂಕಿ ಅಂಶ ಇಷ್ಟಿದೆ, ನಮ್ದು 1 ವರ್ಷದ ಅಂಕಿ ಅಂಶವನ್ನು ತೆಗೆದುಕೊಂಡು ಹೇಳ್ತಾರೆ. ಅಂದ್ರೆ ಸಂಖ್ಯೆ ಯಾರ್ದು ಜಾಸ್ತಿ ಆಗತ್ತೆ? ಈ ಸರ್ಕಾರದ್ದೇ ಜಾಸ್ತಿ ಆಗತ್ತೆ. ಯಾಕೆಂದ್ರೆ 6 ತಿಂಗಳಲ್ಲೇ ಇಷ್ಟ ಆಗಿದೆ, ನಮ್ದು 1 ವರ್ಷದಲ್ಲ ಅಷ್ಟಾಗಿದೆ. ಉದಾಹರಣೆಗೆ ಹೇಳ್ತೀನಿ ನಾನು. 2023 31/5/2023 ಎಷ್ಟು ಕೊಲೆ ಆಗಿದೆ ಅಂದ್ರೆ 542. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ವರ್ಷವಾರು ದಾಖಲಾದ ಪ್ರಕರಣ ಕೊಲೆ 1/6/2023ರಿಂದ 31/1/2024 ಅಂದ್ರೆ ಎಷ್ಟು ತಿಂಗಳಾಯ್ತು? 6 ಮತ್ತೆ 1 ಹತ್ತತ್ರ ಒಂದು 6 ತಿಂಗಳು, 836 ಕೊಲೆ. ನಮ್ಮ ಸರ್ಕಾರ ಇದ್ದಾಗ 542 ಕೊಲೆ 1 ವರ್ಷ. ಆಮೇಲೆ ಹೇಳ್ತೀನಿ, ಕೋಮು ಗಲಭೆ 5 ಕೋಮು ಗಲಭೆ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ 2033 0 ಆಗಿದೆ. ಮಾರಣಾಂತಿಕ ಹಲ್ಲೆ ಎಷ್ಟು? 1088 ಆಗಿದೆ ನಮ್ದು 2023ರಲ್ಲಿ. ಈ ಸರ್ಕಾರ ಬಂದ ಮೇಲೆ 1088 1980 ಇವ್ರ ಸರ್ಕಾರ ಬಂದಾಗ 1980. ಸೈಬರ್ ಕ್ರೈಮ್, ಓಕೆ, ಸೈಬರ್ ಕ್ರೈಮ್ ಅನ್ನ ನಾವು ಸರಿಯಾಗಿ ಆಕ್ಷನ್ ತೆಗೆದುಕೊಳ್ತಾ ಇದ್ವಿ, ನಾನು ಒಪ್ಕೊಂಡೆ. ಅವಾಗ ಇನ್ನೂ ಆ ಥರದ ಆಕ್ಷನ್ ತೆಗೆದುಕೊಂಡಿರಲಿಲ್ಲ, ಒಪ್ಕೊಂಡೆ. ಎಷ್ಟು? ನಮ್ಮ ಸರ್ಕಾರ ಇದ್ದಾಗ 7598. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕೇವಲ 6 ತಿಂಗಳಲ್ಲಿ ಅಥವಾ 7 ತಿಂಗಳಂತ ಇಟ್ಕೊಳ್ಳಿ, 7598 ನಮ್ಮ ಸರ್ಕಾರದಲ್ಲಿ 1 ವರ್ಷದ ತೆಗೆದುಕೊಂಡ್ರೆ 16,187 6-7 ತಿಂಗಳಲ್ಲಿ. ಇನ್ನು ಯಾವುದು? ಅತ್ಯಾಚಾರ 222 2023. ಅತ್ಯಾಚಾರ ಇಲ್ಲಿ 436. ನನಗೆ ಅರ್ಥ ಆಗ್ಲಿಲ್ಲ, ಇದೇನು ಕ್ಯಾಟಗರಿ ಮಾಡಿದ್ದಾರೆ ಅತ್ಯಾಚಾರ, ಸಿ ರೆಪ್ಪು ಡಿ ರೆಪ್ಪು, ಇದು ಅರ್ಥ ಆಗ್ಲಿಲ್ಲ ನನಗೆ. ಮೊಬೈಲ್ ಕಳ್ಳತನಗಳು, ನನಗೆ ಅಂಕಿಅಂಶಗಳು ಇಲ್ಲ, ನಾನು ಸ್ವಲ್ಪ ಇದು ಮಾಡಲಿಲ್ಲ. ಸಿಕ್ಕಾಬಟ್ಟೆ ಮೊಬೈಲ್ ಕಳ್ಳತನಗಳು. CC ಕ್ಯಾಮೆರಾಗಳು ಎಷ್ಟಿದಾವೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ಅನೇಕ ರಸ್ತೆಗಳಲ್ಲಿ CC ಕ್ಯಾಮೆರಾಗಳು ವರ್ಕೇ ಮಾಡಲ್ಲ, ಸುಮ್ಮನೆ ಕಣ್ಣಿಗೆ ಕಾಣಿಸ್ತಿರ್ತಾವ ಅಷ್ಟೇ, ವರ್ಕೇ ಆಗಲ್ಲ CC ಕ್ಯಾಮೆರಾಗಳು. ಹಾಗಾಗಿ
ಸಭಾಪತಿಗಳೇ, ಮಾದಕ ದ್ರವ್ಯ ಇದ್ರ ಬಗ್ಗೆ ಅಂತೂ ಸರ್ಕಾರ ಬಹಳಷ್ಟು ಗಮನವನ್ನ ಕೊಡಬೇಕು. ಬೆಳಗಾವಿಯಲ್ಲಿ ಓಕೆ, ಮಣಿಪುರದ ಬಗ್ಗೆ ಅದು ಯಾವುದೇ ಸರ್ಕಾರ ಇರಲಿ, ಅದು ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಆಪ್ ಸರ್ಕಾರ ಇರಲಿ, ಮಣಿಪುರದ ಬಗ್ಗೆ ಇಷ್ಟೊಂದು ನ್ಯಾಷನಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಅದನ್ನು ಕೂಡ ನಾಚಿಸುವಂತ ರೀತಿಯಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ ಮಹಿಳೆಯನ್ನ ಬೆತ್ತಲೆಗೊಳಿಸಿ ಮರಕ್ಕೆ ಕಟ್ಟಿ ಚಾಟಿಯೇಟನ್ನು ಹೊಡೆಯೋದು ಯಾವ ಮಾನವ ಸಮಾಜ ತಲೆ ಎತ್ಕೊಂಡು ನಿಂತ್ಕೊಳ್ಳುತ್ತೆ? ದಲಿತ ಮಹಿಳೆ. ಹಾಗಾಗಿ ಸಭಾಪತಿಗಳೇ, ನಾನು ಪರಮೇಶ್ವರ್ ಅವರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ನಾನು ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳಲ್ಲ, ಅವ್ರು ತೆಗೆದುಕೊಳ್ತಾರೆ. ಆದ್ರೆ ಆಸ್ ಎ ಹೋಲ್ ಸರ್ಕಾರ ಈ ವಿಷಯದಲ್ಲಿ ಫೇಲ್ಯೂರ್ ಆಗಿದೆ, ವಿಶೇಷವಾಗಿ ಮಹಿಳೆಯರಿಗೆ ರಕ್ಷಣೆ ಕೊಡೋದ್ರಲ್ಲಿ. ಹಾನಗಲ್ ತಾಲೂಕು ತೆಗೆದುಕೊಳ್ಳಿ. ಹಾನಗಲ್ ತಾಲೂಕಿನಲ್ಲಿ ಹಾನಗಲ್ ತಾಲೂಕು ಈ ತರದ ಅನೇಕ ಪ್ರಕರಣಗಳಲ್ಲಿ ಪರಮೇಶ್ವರ್ ಅವರು ಮತ್ತು ಇಡೀ ಪರಮೇಶ್ವರ್ ಅವ್ರ ಸರ್ಕಾರ ಒಂದೇ ಅಲ್ಲ ರೆಸ್ಪಾನ್ಸ್, ಇಡೀ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಫೇಲ್ಯೂರ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಭಾಣ ಲಾಸ್ಟ್ 1 ನಿಮಿಷ 35 ನಿಮಿಷ ಆಯ್ತು. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಗೃಹ ಮಂತ್ರಿಗಳ ಗಮನಕ್ಕೆ 2 ಘಟನೆಗಳು ನಾನು ಗಮನ ಕೇಳಿ. ಎರಡೇ ಅದರಲ್ಲಿ ಅವರ ಗಮನಕ್ಕೆ ಬಂದಿರಬಹುದು. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕಲಬುರ್ಗಿ ಗ್ರಾಮದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಕೋಳಿ ಸಮಾಜದ ಒಬ್ಬ ಯುವಕನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು, ಕಲಬುರಗಿ ಜಿಲ್ಲೆಯ ಕಲಬುರ್ಗಿ ಗ್ರಾಮ ಚಿತ್ತಾಪುರ ತಾಲೂಕಿನ ದೇವಾನಂದ್ ಅಂತಕ್ಕಂಥ ಯುವಕನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡೋಗಿ ಅವನಿಗೆ ಹೀನಾಯವಾಗಿ ಹೊಡೆಯಲ್ಪಟ್ಟಿತು. ಆ ಯುವಕ ಪೊಲೀಸರಿಗೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸುಮಾರು 2 ತಿಂಗಳು ಹೋರಾಟ ಮಾಡಲಾಯಿತು. ಆದರೆ ನಾನು ಸಹಿತ ಆ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಅಲ್ಲಿರ್ತಕ್ಕಂಥ ಅಪರಾಧಿಯನ್ನು ನೀವು ದಯವಿಟ್ಟು ಬಂಧಿಸಿ ಅಂತ ಹೇಳಿದರೆ ಆ ಅಪರಾಧಿ ಇವತ್ತಿನವರೆಗೆ ರಾಜಾರೋಷವಾಗಿ ಕಲಬುರಗಿಯಲ್ಲಿ ಓಡಾಡ್ತಿದ್ದಾನೆ, ಚಿತ್ತಾಪುರದಲ್ಲಿ ಓಡಾಡ್ತಾರೆ, ಬಂಧಿಸಿಲ್ಲ ಅವರು. ಅಂದರೆ ಹಿಂದುಳಿದ ವರ್ಗದ ಜನರಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ. ಇತ್ತೀಚೆಗೆ ಹೋದ ವಾರನೇ ಕಲಬುರಗಿ ನಗರದಲ್ಲಿಯೇ ಒಬ್ಬ ಇನ್ನೊಂದು ಕೋಳಿ ಸಮಾಜದ ವಿದ್ಯಾರ್ಥಿ ಮೇಲೆ ಒಬ್ಬ PSI ಹಲ್ಲೆ ಮಾಡಿದ್ದಾನೆ. PSI ಹಲ್ಲೆ ಮಾಡಿದ್ರು ಸಹಿತ ಅವನಿಗೆ ಬಂಧಿಸೋದಕ್ಕೆ ರೆಡಿ ಇಲ್ಲ. ಏನು ತೋರ್ಸಾವ ಅಂತಂದರೆ ಇಲ್ಲಿ ಹಿಂದುಳಿದ ವರ್ಗಗಳ ಯುವಕರಿಗೆ ಪ್ರಶ್ನಿಸೋದಕ್ಕೆ ಆಗೋದಿಲ್ಲ. ಅವರು ಏನಾದರೂ ಪ್ರಶ್ನೆ ಮಾಡಿದರೆ ಆ ಯುವಕರ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡ್ತಾರೆ ಅನ್ನೋದೊಂದು ಒಂದು ಉದಾಹರಣೆ. ಹಾಗೆ ನಾನು ಕೊನೆಯದಾಗಿ ಬೆಳಗಾವಿ ನಗರದಲ್ಲಿ ನಾನು ವಾಸ ಮಾಡೋದ್ರಿಂದ ಬೆಳಗಾವಿ ನಗರದಲ್ಲಿ ಸಾಕಷ್ಟು ಕಳ್ಳತನ ನಡೀತಾ ಇದೆ. ಸನ್ಮಾನ್ಯ ಸಚಿವರೇ, ನಾನೇ ಇರ್ತಕ್ಕಂಥ ಒಂದು ವೈಭವ ನಗರ ಅಂತಕ್ಕಂಥ ಪ್ರದೇಶದಲ್ಲಿ ಒಂದೇ ತಿಂಗಳಲ್ಲಿ 4 ರಿಂದ 5 ಕಳ್ಳತನ ಆಗ್ತಾ ಇದ್ದಾವೆ. ಸೊ ಇದು ಏನು ಸರ್ಕಾರದಿಂದ ಅಥವಾ ಪೊಲೀಸರಿಂದ ಇವರಿಗೆ ಯಾರಿಗೂ ಹೆದರಿಕೆನೇ ಇಲ್ವಾ? ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯತನ ತೋರಿಸದೆ, ಇನ್ನೊಂದೆಡೆ ಕಳ್ಳರ ಒಂದು ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ. ಇದಕ್ಕೆ ಜನರು, ಬಡವರು, ದುಡಿದವರು, ಮಧ್ಯಮ ವರ್ಗದವರು ಏನೋ ಒಂದಿಷ್ಟು ಹಣ ಮತ್ತು ಬಂಗಾರ ಮನೇಲಿಟ್ಟರೆ ಅದನ್ನು ಕಾಪಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಸೊ ಇದು ಇಲ್ಲಿ ಒಂದು ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಿಡಿತ ಇಲ್ಲ. ಮತ್ತು ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸಚಿವರು, ಏಕೆಂದರೆ ನಾನು ವಿಶ್ವವಿದ್ಯಾಲಯ ನೋಡಿದಾಗ ಮೊಟ್ಟ ಮೊದಲನೇದಾಗಿ ಅವರು ವಿಶ್ವವಿದ್ಯಾಲಯದ ಕಾಯ್ದೆ 2002 ಭಾಳ ಗಟ್ಟಿಯಾಗಿ ತಂದರು. ಭಾಳ ಒಂದು ಎಲ್ಲರೂ ವಿರೋಧ ಮಧ್ಯದಲ್ಲಿ ತಂದರು. ಇವತ್ತಿನವರೆಗೂ ಅವರಿಗೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಗೃಹ ಸಚಿವರಾಗಿ ಯಾಕೋ ಸ್ವಲ್ಪ ಅವರು ಮೆತ್ತಗಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಈ ನಿಟ್ಟಿನಲ್ಲಿ ಅವರು ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು. ಯಾಕಂದರೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಒಂದು ಇವತ್ತಿನವರೆಗೆ ರಾಜಾರೋಷ ಓಡಾಡ್ತಾ ಇದ್ದಾನೆ. ಅವರಿಗೆ ಬಂಧಿಸಬೇಕು ಮತ್ತು ಜೈಲಿಗೆ ತೊಳಬೇಕಂತ ತಮ್ಮ ಮುಖಾಂತರ ಅವರಿಗೆ ಕೋರ್ತೀನಿ.